ಹಾಯ್, ವೆಲ್ಕಮ್ ಟು ನಮ್ಮ ಚಾನೆಲ್. ಇವತ್ತು ಮ್ಯಾಂಗೋ ಜಾಮ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದು ನಾನಂತೂ ಒಂದು 4 ಇಯರ್ಸಿಂದ 1 ವರ್ಷನೂ ತಪ್ಪಿಸ್ದಲೆ ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಮಾಡೇ ಮಾಡ್ತೀನಿ. ಈ ವರ್ಷ ಆಗಲೇ ಇದು 2nd ಟೈಮ್ ನಾನು ಮಾಡ್ತಾ ಇರೋದು. ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಸಕ್ಕರೆ ಇರಬೇಕು, ಮಾವಿನ ಹಣ್ಣು, ನಿಂಬೆಹಣ್ಣು, ಸ್ವಲ್ಪ ಉಪ್ಪು. ಜಾಮ್ ಮಾಡೋಕ್ಕೂ ಮುಂಚೆ ನಮಗೆ ಒಂದು ಕಂಟೈನರ್ ಬೇಕು. ಇದು ಗ್ಲಾಸ್ದಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಗ್ಲಾಸ್ನ ನಾವು ಚೆನ್ನಾಗಿ ತೊಳೆದು ಆಮೇಲೆ ಬಿಸಿ ನೀರಲ್ಲಿ ಕುದಿಸ್ಬೇಕಾಗತ್ತೆ. ಇದರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಜಾಮು ಹಾಳಾಗಲ್ಲ, ಏನು ಬ್ಯಾಕ್ಟೀರಿಯಾಸ್ ಇಲ್ಲದಲ್ಲೇ ಹೋಗುತ್ತೆ ಆ್ಯಂಡ್ ಫಂಗಸ್ ಹತ್ತಲ್ಲ. ಆ್ಯಂಡ್ ಇದನ್ನು ಕುದಿಸಿ ಒಂದು ಸೈಡಲ್ಲಿ ಇಟ್ಟು ಹಾರ್ಕೊಳಕ್ಕೆ ಬಿಡಬೇಕು. ಅಲ್ಲಿವರೆಗೂ ಮ್ಯಾಂಗೋ ಕಟ್ ಮಾಡಿಕೊಂಡು ಪಲ್ಪೆಲ್ಲ ತಕ್ಕೊಳ್ಳೋಣ, ಆಯಿತಾ. ಮ್ಯಾಂಗೋ ಜಾಮಿಗೆ ನಾವು ಯಾವ ಕಲರು ಹಾಕಲ್ಲ, ಆದರೆ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತೀರಾ ಹಣ್ಣಾಗಿದೆ ತುಂಬ ಡಾರ್ಕಾಗಿ, ಸ್ವಲ್ಪ ಹಸಿರಿರೋದು ಕಾಯಿ ತೊಗೊಂಡ್ರೆ ಅದು ಸ್ವಲ್ಪ ಲೈಟಾಗಿ, ಆದರೆ ಎರಡೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಲ್ಪೆಲ್ಲ ತಕ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ, ಅದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಮಿಕ್ಕಿದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ, ಓಕೆನಾ. ಇವಾಗ ಒಂದು ಪಾತ್ರೆನ ಗ್ರೀಸ್ ಮಾಡ್ಕೊಳ್ಳೋಣ. ನಾನ್ ಸ್ಟಿಕ್ ಆಗಿರೋ ಗ್ರೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಗ್ರೀಸ್ ಮಾಡ್ಕೊಂಡ್ಮೇಲೆ ಮ್ಯಾಂಗೋ ಪಲ್ಪ್ನೆಲ್ಲ ಹಾಕೊಳ್ಳೋಣ. ಹೀಗೆ ಎತ್ತಿಟ್ಕೊಂಡಿರೋ ಪಲ್ಪು ಇಟ್ಕೊಂಡಿಲ್ಲ, ಅದನ್ನು ಹಾಕೊಳ್ಳೋಣ. ನಾವು ಇದನ್ನು ಮೀಡಿಯಮ್ ಉರಿಲಿ ಉರಿಬೇಕು, ಇಲ್ಲ ಕಡಿಮೆ ಉರಿಲಿ ಉರಿದ್ರೂ ಒಳ್ಳೆಯದೇ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ನೀವು ಮಾವಿನ ಹಣ್ಣನ್ನ 400 ಗ್ರಾಮ್ಸ್ ಆಫ್ ಪಲ್ಪ್ ತೊಗೊಂಡಿದ್ದೆ, ಸಕ್ಕರೆನ 200 ಗ್ರಾಮ್ಸ್ ಹಾಕೋಬೇಕು. ಸಕ್ಕರೆ ನಾವು ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟೇ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಈಗ ನಿಂಬೆಹಣ್ಣ 1 ನಿಂಬೆಹಣ್ಣಲ್ಲಿ 1/4 ಭಾಗ ಮಾತ್ರ ತೊಗೋಬೇಕು, ಜಾಸ್ತಿ ಬೇಡ. ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ 1 ಪಿಂಚ್ ಆಫ್ ಸಾಲ್ಟ್ ಅಷ್ಟೇ. ನೀವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆಗೋ ತನಕ ವೆಯ್ಟ್ ಮಾಡಿ. ನಿಮ್ಗೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಓಕೆ ಅನಿಸ್ದಾಗ ಒಂದು ಪ್ಲೇಟ್ ಮೇಲೆ ಒಂದು ಚೂರು ಹಾಕ್ಕೊಂಡು ಹಾರೋಗಿ ಬಿಡಬೇಕು. ಹಾರೋವರೆಗೂ ಫ್ಲೇಮ್ನ ಫುಲ್ ಕಡಿಮೆಗೆ ಇಟ್ಕೋಬೇಕು. ಅದು ತಣ್ಣಗಾಗಿದೆ ಅಂತ ಚೆಕ್ ಮಾಡಿ ಸ್ವಲ್ಪ ಪ್ಲೇಟ್ನ ಹಿಂಗೆ ಕ್ರಾಸ್ ಮಾಡಿದ್ರೆ ಅದು ಈ ಥರ ಜಾರಬಾರ್ದು. ಹಿಂಗೆ ಜಾರ್ತಿದೆ ಅಂದರೆ ಇನ್ನೂ ಒಂದು 5 ನಿಮಿಷ ಕುದಿಸಿ, ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಮತ್ತೆ ಟೆಸ್ಟ್ ಮಾಡಿ. ಫ್ಲೇಮ್ ಕಡಿಮೆ ಇರಬೇಕು. ಇವಾಗ ನೋಡಿ ಹಿಂಗೆ ಜಾರಬಾರ್ದು. ಇವಾಗ ಮುಗ್ದಿದೆ, ಆಫ್ ಮಾಡಿ ತಣ್ಣಗಾಗೋಗಿ ಬಿಡಬೇಕು. ಕಂಟೈನರ್ ತಣ್ಣಗಾಗಿರುತ್ತಲ್ಲ ಅದನ್ನು ತೊಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು. ನೀರೊಂಚೂರು ಇರಬಾರ್ದು, ನೀರಿದ್ದರೆ ಹಾಳಾಗುತ್ತೆ. ಚೆನ್ನಾಗಿ ಒರೆಸಾದ್ಮೇಲೆ ಜಾಮು ತಣ್ಣಗಾದ್ಮೇಲೆ ಕಂಟೈನರ್ಗೆ ಹಾಕಿ. ಈ ಜಾಮು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಬ್ರೆಡ್ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವ್ರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.